ಅಹಮದಾಬಾದ್ನಲ್ಲಿ ವಿಮಾನ ಪತನಗೊಂಡು ದುರಂತ ಸಂಭವಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ಘಟನೆ ಆಗಿರುವುದು. ಪ್ರಾಥಮಿಕ ವರದಿಯನ್ನ ಇದೀಗ ಡಿಜಿಸಿಎ ಕೊಟ್ಟಿದೆ. ವಿಮಾನಕ್ಕೆ ಯಾವುದೇ ಹಕ್ಕಿ ಡಿಕ್ಕಿ ಹೊಡೆದಿಲ್ಲ. ವಿಮಾನದಲ್ಲಿ ಓವರ್ಲೋಡ್ ಕೂಡ ಇರಲಿಲ್ಲ. ಇಂಜಿನ್ ಫೇಲ್ಯೂರ್ ಅನ್ನ ಕುರಿತು ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಇದೀಗ ಬೋಯಿಂಗ್ ವಿಮಾನಗಳ ಪರಿಶೀಲನೆಗೆ ಆದೇಶವನ್ನ ನೀಡಲಾಗಿದೆ. ಪ್ರತಿ ವಿಮಾನ ಹಾರಾಟಕ್ಕೂ ಮುನ್ನ ಪರಿಶೀಲನೆಯನ್ನ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಮುಂದಿನ ಆದೇಶದವರೆಗೂ ವಿಮಾನಗಳ ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿದೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿ 165 ಮಂದಿ ಸಾವನ್ನಪ್ಪಿದ್ರು. ಇದಕ್ಕೆ ಡಿಜಿಸಿಎ ಸಹ ಅಲ್ಲಿ ಸ್ಥಳಕ್ಕೆ ತೆರಳಿ ಅಲ್ಲಿ ಪರಿಶೀಲನೆಯನ್ನ ಮಾಡ್ತು. ಇದೀಗ ಪ್ರಾಥಮಿಕ ವರದಿಯನ್ನ ಡಿಜಿಸಿಎಯಿಂದ ಕೊಡಲಾಗಿದೆ. ಡಿಜಿಸಿಎ ಕೊಟ್ಟಿರುವಂತಹ ಪ್ರಾಥಮಿಕ ವರದಿಯಲ್ಲಿ ಏನಿದೆ ಅಂದ್ರೆ ಯಾವುದೇ ಹಕ್ಕಿ ಡಿಕ್ಕಿ ಹೊಡೆದಿಲ್ಲ. ವಿಮಾನದಲ್ಲಿ ಓವರ್ಲೋಡ್ ಕೂಡ ಇರಲಿಲ್ಲ. ಇಂಜಿನ್ ಫೇಲ್ಯೂರ್ ಏನಾದರೂ ಆಗಿದೆಯಾ ಅನ್ನೋದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶವನ್ನ ಸದ್ಯಕ್ಕೆ ಕೊಟ್ಟಿದೆ. ಬೋಯಿಂಗ್ ವಿಮಾನಗಳ ಪರಿಶೀಲನೆಗೂ ಸಹ ಡಿಜಿಸಿಎಯಿಂದ ಆದೇಶವನ್ನ ನೀಡಲಾಗಿದೆ. ಪ್ರತಿ ವಿಮಾನ ಹಾರಾಟಕ್ಕೂ ಮುನ್ನ ಪರಿಶೀಲನೆಯನ್ನ ಕಡ್ಡಾಯವಾಗಿ ಮಾಡಬೇಕು. ಮುಂದಿನ ಆದೇಶದವರೆಗೂ ಈ ಬೋಯಿಂಗ್ ಸಂಸ್ಥೆಯ ವಿಮಾನಗಳ ಪರಿಶೀಲನೆ ಮಾಡಲೇಬೇಕು ಅನ್ನುವಂತಹ ಸೂಚನೆಯನ್ನ ಡಿಜಿಸಿಎಯಿಂದ ಕೊಡಲಾಗಿದೆ. ಮುಂದಿನ ಆದೇಶದವರೆಗೂ ಸಹ ಪ್ರತಿ ಬೋಯಿಂಗ್ ವಿಮಾನಗಳ ಪರಿಶೀಲನೆ ನಡೆಸಲಾಗುತ್ತೆ. ಇನ್ನು ಪ್ರಾಥಮಿಕ ವರದಿಯನ್ನ ಡಿಜಿಸಿಎ ನೀಡಿದೆ. ಇದರಲ್ಲಿ ಪ್ರಾಥಮಿಕವಾಗಿ ಗೊತ್ತಾಗಿರೋದು ಹಕ್ಕಿ ಡಿಕ್ಕಿ ಹೊಡೆದಿಲ್ಲ. ಎಲ್ಲರೂ ಹೇಳ್ತಿದ್ರು ಹಕ್ಕಿ ಡಿಕ್ಕಿ ಹೊಡೆದು ಇದಾಗಿರಬಹುದು ಅಥವಾ ಫ್ಯೂಯಲ್ ಖಾಲಿ ಆಗಿರ್ಬೋದು ಅಂತ. ಬಟ್ ಫ್ಯೂಯಲ್ ಅವರು ಲಕ್ಷಾನ್ಗಟ್ಟಲೆ ಲೀಟರ್ ತುಂಬಿಸ್ಕೊಂಡು ಹೋಗಿದ್ರು, ಹೀಗಾಗಿ ಫ್ಯೂಯಲ್ ಪ್ರಾಬ್ಲಮ್ ಆಗಿಲ್ಲ. ಇನ್ನು ಹಕ್ಕಿ ಏನಾದರೂ ಡಿಕ್ಕಿ ಹೊಡೆದಿದೆಯಾ, ಬೇರೆ ಇನ್ನೇನಾದರೂ ಕಾರಣ ಇದೆಯಾ, ಇಂಜಿನ್ ಫೇಲ್ಯೂರ್ ಏನಾದರೂ ಆಗಿದೆಯಾ, ಹೀಗೆ ನಾನಾ ರೀತಿಯಲ್ಲಿ ಇದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಡಿಜಿಸಿಎ ನೀಡಿರುವಂತಹ ಪ್ರಾಥಮಿಕ ವರದಿಯಲ್ಲಿ ಯಾವುದೇ ಹಕ್ಕಿ ಈ ವಿಮಾನಕ್ಕೆ ಡಿಕ್ಕಿ ಹೊಡೆದಿಲ್ಲ ಅನ್ನೋದು ತಿಳಿದು ಬಂದಿದೆ. ಇನ್ನು ಇಂಜಿನ್ ಫೇಲ್ಯೂರ್ ಏನಾದರೂ ಆಗಿತ್ತಾ, ಈ ನಿಟ್ಟಿನಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಡಿಜಿಸಿಎಯಿಂದ ಆದೇಶವನ್ನ ನೀಡಲಾಗಿದೆ. ಇದರ ಜೊತೆಗೆ ಬೋಯಿಂಗ್ ಸಂಸ್ಥೆಗೆ ಸಂಬಂಧಪಟ್ಟಂತ ಎಲ್ಲ ವಿಮಾನಗಳನ್ನ ಪರಿಶೀಲನೆ ಮಾಡಲೇಬೇಕು. ಕಡ್ಡಾಯವಾಗಿ ಪರಿಶೀಲನೆ ನಡೆಸಿ ನಂತರ ಹಾರಾಟಕ್ಕೆ ಅನುಮತಿ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಸಹ ಡಿಜಿಸಿಎಯಿಂದ ನೀಡಲಾಗಿದೆ. ಮುಂದಿನ ಆದೇಶದವರೆಗೂ ವಿಮಾನಗಳ ಪರಿಶೀಲನೆಗೆ ಡಿಜಿಸಿಎ ಆದೇಶವನ್ನು ನೀಡಿದೆ. ಹೀಗಾಗಿ ಪ್ರತಿ ಬೋಯಿಂಗ್ ಸಂಸ್ಥೆಯ ವಿಮಾನಗಳ ಪರಿಶೀಲನೆ ನಡೆಯಲಿದೆ. ಇನ್ನು ದುರಂತಕ್ಕೆ ಇಂಜಿನ್ನೇ ಕಾರಣ ಆಯ್ತಾ, ಯಾಕಿರ್ಬೋದು, ಇದನ್ನು ನೋಡ್ತಾ ಹೋಗೋಣ. ಎಲ್ಲ ಆಯಾಮಗಳಲ್ಲೂ ದುರಂತದ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ. ವಿಮಾನಕ್ಕೆ ಯಾವುದೇ ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅನ್ನೋದು ಡಿಜಿಸಿಎ ನೀಡಿರುವಂತಹ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿದೆ. ಇನ್ನು ವಿಮಾನದಲ್ಲಿ ಓವರ್ಲೋಡ್ ಏನಾದರೂ ಆಗಿತ್ತಾ ಅನ್ನುವಂತಹ ಅನುಮಾನ ಸಹ ವ್ಯಕ್ತವಾಗಿತ್ತು. ಆ ರೀತಿ ಓವರ್ಲೋಡ್ ಕೂಡ ಇರಲಿಲ್ಲ ಅನ್ನೋದು ಈ ತನಿಖೆಯಲ್ಲಿ ತಿಳಿದು ಬಂದಿದೆ. ಅವಳಿ ಇಂಜಿನ್ ವೈಫಲ್ಯದಿಂದ ವಿಮಾನ ಪತನ ಆಯ್ತಾ, ಈ ಪ್ರಶ್ನೆ ಸಹ ಇದೀಗ ಮೂಡ್ತಾ ಇರೋದು. ಈ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಬೇಕು. ಆದರೆ ಇಂಜಿನ್ ವೈಫಲ್ಯ ಕಷ್ಟ ಅಂತ ಹೇಳ್ತಿದ್ದಾರೆ ತಜ್ಞರು. ಆ ರೀತಿ ಆಗೋದಕ್ಕೆ ಚಾನ್ಸ್ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಏರ್ ಇಂಡಿಯಾ ವಿಮಾನ 625 ಅಡಿ ಮೇಲೆ ಹೋಗಿತ್ತು. ಪ್ರತಿ ನಿಮಿಷಕ್ಕೆ ಲಂಬವಾಗಿ ವೇಗ 475 ಅಡಿ ಇತ್ತು. ವಿಮಾನದಲ್ಲಿ ಸಾಕಷ್ಟು ವಾಯುಚಾಲಿತ ಉಪಕರಣಗಳು ಇವೆ. ಇವುಗಳ ಕಾರ್ಯನಿರ್ವಹಣೆಯಲ್ಲಿ ಅಡ್ಡಿ ಏನಾದರೂ ಉಂಟಾದರೆ ಅದು ಅಪಘಾತಕ್ಕೆ ಕಾರಣ ಆಗಬಹುದು ಅನ್ನುವಂತಹ ಅಭಿಪ್ರಾಯವನ್ನು ಸಹ ತಜ್ಞರು ಹೇಳ್ತಾ ಇದ್ದಾರೆ. ಈ ವಿಮಾನ ದುರಂತದ ನಂತರ ತಜ್ಞರು ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆ ನಿಟ್ಟಿನಲ್ಲೂ ಸಹ ಇಲ್ಲಿ ತನಿಖೆಯನ್ನ ನಡೆಸಲಾಗುತ್ತೆ. ಇನ್ನು ಬೋಯಿಂಗ್ ವಿಮಾನಗಳ ಸುರಕ್ಷತಾ ತಪಾಸಣೆಗೆ ಡಿಜಿಸಿಎ ಸೂಚನೆಯನ್ನ ನೀಡಿದೆ. ನಾ ಹೇಳ್ತಿದ್ನಲ್ಲ, ಬೋಯಿಂಗ್ ಸಂಸ್ಥೆಯ ಎಲ್ಲ ವಿಮಾನಗಳ ಪರಿಶೀಲನೆಯನ್ನ ಮಾಡಬೇಕು ಅಂತ ಈಗ ಡಿಜಿಸಿಎ ಸೂಚನೆಯನ್ನ ಕೊಟ್ಟಿದೆ. ಮುಂದಿನ ಆದೇಶದವರೆಗೂ ಪ್ರತಿ ವಿಮಾನಗಳನ್ನ ಕಡ್ಡಾಯವಾಗಿ ಪರಿಶೀಲನೆ ಮಾಡಿ ನಂತರ ಹಾರಾಟಕ್ಕೆ ಅನುಮತಿಯನ್ನ ಕೊಡಲಾಗುತ್ತೆ. ಈ ರೀತಿ ದುರಂತಕ್ಕೆ ಹಾಗಾದ್ರೆ ಇಂಜಿನ್ ಕಾರಣ ಇರಬಹುದಾ ಅನ್ನೋ ನಿಟ್ಟಿನಲ್ಲಿ ಇದೀಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಬ್ಲಾಕ್ ಬಾಕ್ಸ್ ಸಹ ಸಿಕ್ಕಿದೆ. ಇದರಲ್ಲಿ ನಿಖರ ಕಾರಣ ಪತ್ತೆ ಆಗುತ್ತೆ. ಆದರೆ ಇಮಿಡಿಯೇಟ್ ಆಗಿ ಇದರ ರಿಪೋರ್ಟ್ ಬರೋದಿಲ್ಲ. ಈ ರಿಪೋರ್ಟ್ ಬರೋವರೆಗೂ ಸಹ ಕಾಯಬೇಕಾಗುತ್ತೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದಂತಹ ವಿಮಾನ ದುರಂತದಲ್ಲಿ 265 ಮಂದಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಡಿಜಿಸಿಎ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸಿತು. ಅಲ್ಲಿ ಏನಾಗಿರಬಹುದು ಅನ್ನುವಂತಹ ಒಂದು ಪ್ರಾಥಮಿಕ ವರದಿಯನ್ನ
ಕೊಟ್ಟಿದೆ. ಆ ಪ್ರಾಥಮಿಕ ವರದಿಯಲ್ಲಿ ಯಾವುದೇ ಹಕ್ಕಿ ಈ ವಿಮಾನಕ್ಕೆ ಡಿಕ್ಕಿ ಹೊಡೆದಿಲ್ಲ, ಓವರ್ಲೋಡ್ ಕೂಡ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ನೀಡಿದೆ. ಇನ್ನು ಅಲ್ಲಿ ಫ್ಯೂಯಲ್ ಜಾಸ್ತಿ ತುಂಬಿರೋದ್ರಿಂದ ಓವರ್ಲೋಡ್ ಆಗಿರಬಹುದು ಅನ್ನುವಂತಹ ಅನುಮಾನಗಳು ಸಹ ವ್ಯಕ್ತವಾಗ್ತಿತ್ತು. ಆ ರೀತಿ ಏನೂ ಆಗಿಲ್ಲ ಅಂತ DGCA ಪ್ರಾಥಮಿಕ ವರದಿಯನ್ನ ನೀಡಿದೆ.